ಹೋರಾಟದ ಮಾಡೋಣ. ಅದು ನಮ್ಮ ಸಮಾಜಕ್ಕೆ ಏನೇ ಮಾಡೋ ಹೋರಾಟ ಮಾಡೋಣ. ಆದರೆ ನಮ್ಮ ಮನೋಭಾವ ಎಲ್ಲ ಸಂಘಪುರ ಸಮಾಜವನ್ನು ಕರ್ಕೊಂಡು ಮುಂದುವರೆದು ನಾವು ರಾಜಕೀಯವಾಗಿ ಬೆಳಿಬೇಕು. ಅದೇ ಥರ ಬಂಗಾರ ಸಂಘ ವಯಸ್ಸಲ್ಲಿ ಬೆಳೀಲಿ. ಎಲ್ಲ ಶಕ್ತಿ ಕೊಡ್ತೀವಿ ನಾವು. ನಿನ್ನ ಪರವಾಗಿ ನಿಲ್ತೀವಿ ನಾವು. ಯಾಕಂದ್ರೆ ನೀನು ಭೇಟಿಯಾಗಿರ್ಬೇಕು. ಯಾಕಂದ್ರೆ ನಿನ್ನ ಕಾಲಕ್ಕೆ ಪಾಪ ಅಂತ ಮಾಡ್ತಾರೆ. ನಾನೇ ಮಾತಾಡ್ಬೇಕು, ನಾನು ಚೆನ್ನ ಮಾತಾಡೋಕ್ಕೆ ಕಾಲ ಇಲಾಖೆ ಸ್ಪರ್ಧೆ ಮಾಡ್ತೀನಿ. ಅದಕ್ಕೆ ಅದಕ್ಕೆ ಮುಂದೆ ಬೇಡ. ಒಳ್ಳೆ ಕೆಲಸ ಮಾಡು. ಒಳ್ಳೆ ವಯಸ್ಸಿದೆ, ಸಮಾಜದ ಬಗ್ಗೆ ಕಳಕಳಿದೆ. ಇನ್ನು ಎಷ್ಟಿ ಮುಟ್ಟ ಕೆಲಸ ಮಾಡು. ಈ ಹೋರಾಟ ಯಶಸ್ವಿಯಾಗಿ ಈ ಮಾತಾಗ ನಾ ಯಾಕೆ ಈ ವಿಷಯ ಕಾರ್ಯ ಮಾಡೋದಂದ್ರೆ ಭಾಳ ಜನ ಪ್ರಸ್ತಾವ ಮಾಡಿ ಮೀಸಲಿಗೆ ಹೋಗೋದು ಬೇಡ. ನಾವು ಸಂಘಟನೆ ಮಾಡುವಂಥ ಉದ್ದೇಶದಿಂದ ಈ ಭಾಷಣ ತೆಗೆದು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಮೀಸಲಾತಿ ಬಗ್ಗೆ ಹೋರಾಟ ಮಾಡೋಣ. ಮೈಸೂರದಲ್ಲಿದೆ, ಮೈಸೂರು ಹೊರಡೋಣ, ಇಲ್ಲಿ ಹೊರಡೋಣ. ನಮ್ಮೆಲ್ಲ ವಿಶೇಷವಾಗಿ ಹಿರಿಯರು ಭಾಳ ಖುಷಿ ಆಗ್ತದೆ. ಹೊಸಪೇಟೆ ಹಿರಿಯ 5 ಕೇರಿ ಮುಂದೆಲ್ಲ ನಮ್ಮ ತಂದೆಯವರು ಹೇಳ್ತಾರೆ. ನಮ್ಮ ತಂದೆಯವರು 5 ತಿಂಗಳ ಕೇರಿಗೆಲ್ಲ ಇಡೀ ಓಣಿಗಳಿಗೆ ಬಂದಿದ್ದು ನಾವು. ಆ ಒಂದು ಈ ಹೊಸಪೇಟೆದ ಒಂದು ಪದ್ಧತಿ ಇದೆಲ್ಲ ಕೇರಿ, ಆ ಗೋಕಾಕದಲ್ಲಿ ಕೇರಿ ಅಂತ ಕೇರಿ ತರಕ್ಕೆಲ್ಲ ಓಣಿ ಎತ್ತಿದ್ದು ನಾವು. ಕೇರಿ ಎತ್ತಿದ್ರೆ ನಾವು ಓಣಿ ಎತ್ತಿದ್ದು. ಆ ಒಂದು ಆಟ 70ನೇ ಇಸ್ವಿಯಲ್ಲಿ ನಾವು ಮಾಡಿದಾಗ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಯಾವುದೋ ಪಕ್ಷದಲ್ಲಿ ನಮ್ಮ ಅಧಿಕಾರವಂತ ಶಕ್ತಿ ನಾವು ಕೊಟ್ಟರೆ ನಿಮ್ಮ ಆಶೀರ್ವಾದ ನಾವೆಲ್ಲ ಬೆಳಿಬೇಕು. ಈ ಮೀಸಲಾತಿ ಬಗ್ಗೆ ಭಾಳಷ್ಟು ಏನೇನು ಅನೇಕ ನಮ್ಮ ಅಮ್ಮಳವರು ಭಾಳ ಬಗ್ಗೆ ವ್ಯವಸ್ಥೆ ವಿಶೇಷವಾಗಿ ಸರಿ ಮಾಡಿದ್ದಾರೆ. ಅವ್ರ ಸಮಾಜಕ್ಕೆಲ್ಲ ಸಚಿವವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಉದಾಹರಣೆ ಈ ಸಮಾಜದ ಏಳಿಗೆಯಾಗಿ ಬರೇ ಮೀಸಲಾತಿಲ್ಲ ಮುಂದೆ ಬರುವಂಥ ದಿನದಲ್ಲಿ ನಾನು ನೀರಾವರಿ ಮಂತ್ರಿ ಆದಾಗ ಈ ಭಾಗದ ನೀರಾವರಿಗೆ ಎತ್ತುಕೊಂಡು ಕೈಗೆ ಎತ್ಕೊಂಡಿದ್ದೆ. ಆ ವಿಷಯ ಬಹಳಷ್ಟು ನಾವು ಕೆಲಸ ಮಾಡೋದು ನಮ್ಮ ಪಕ್ಷ ಮುಜುಗರಾಗ್ತದೆ. ಮುಂದಿನ ದಿನದಲ್ಲಿ ನಾವು ಮೊದಲೇ ನೀರಾವರಿ ಮಾಡಬೇಕು. ನಾವು ಅಂದ್ರೆ ನಾವು ಕೊಡ್ತಾ ಹೋಗ್ತೇವೆ. ಬರೀ ನಾವು ಸೈಕಲ್ ಕೊಟ್ಟು ನಾನು ಮನೆ ಕೊಟ್ಟರೆ ಕೊಡ್ತಾ ಹೋಗೋದಿಲ್ಲ. ನೀರಾವರಿ ಆದ್ರೆ ಮಾತ್ರ ನಾವು ಕೊಡ್ತಾ ಹೋಗ್ತದೆ. ಆರ್ಥಿಕ ಭೇಟಿ ಆಗ್ತಾವು, ಬೇರೆ ಕೈ ಒಪ್ಪಿಕೊಳ್ಳೋಕೆ ಸಾಧ್ಯದ. ಅದಕ್ಕೆ ನಾವು ನೀರಾವರಿಗೆ ವಿದ್ಯಾವಂತರಾಗಬೇಕು. ಮತ್ತು ನಮ್ಮ ಸಮಾಜ ಬೇರೆ ಸಮಾಜ ಒಕ್ಕಟ್ಟಿನಿಂದ ಬೇರೆ ಮುಂದಿನ ದಿನದಲ್ಲಿ ಇಂಥ ಅನ್ಯಾಯಗೊಳ್ಳುವಂಥ ರಾಜಕೀಯ ಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ SC ST ದಲಿತ ಮತ್ತು ಇವ್ರನ್ನ ಹಿಡ್ಕೊಂಡು ಬರೀ ವೋಟ್ ಬ್ಯಾಂಕ್ ಮಾಡಿದವರು ಕಾಂಗ್ರೆಸ್ ಅವರೇ. ನಾವು ಈ ಉದಾಹರಣೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಮ್ಗೆ ಯಾರು ಹೇಳಿದ್ದಾರೆ, ಶಿವಗಳು ಎಲ್ಲ ಹೇಳಿ ಸತೀಶ್ ಜಾರಕಿಹೊಳಿ ಬಗ್ಗೆ ಧೈರ್ಯ ಇಲ್ಲ ಅವರಿಗೆ. ನನ್ನ ಆ ಜಾಗ ಇದ್ದರೆ ರಾಜನ ಕೊಟ್ಟು ಹೊರಬಂದಿರ್ತೀನಿ. ನಾ ಏನೋ ಸತೀಶ್ ಜಾರಕಿಹೊಳಿ ಹಾಕಿದ್ದೆ, ರಾಜನ ಕೊಟ್ಟು ಹಾವು ಬಂದ್ಬಿಟ್ಟಿದ್ದೆ. ಸ್ವಭಾವ ಮತ್ತಿಲ್ಲ. ಆದರೆ ಅವ್ರು ಪ್ರಯತ್ನ ಮಾಡ್ತಾರೆ. ಅವ್ರ ಅವ್ರನ್ನ ಭಾಳ ನಾವು ಅವ್ರ ಬಗ್ಗೆ ತಿಂಗಳು ನೋಡೋದು ಬೇಡ. ಅವ್ರ ರಾಜಕೀಯ ಪ್ರಯತ್ನ ಮಾಡಲಿ. ನಮ್ಮ ವಿರೋಧ ಪಕ್ಷಗಳು ನಾವು ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇವೆ.